ವಿಜ್ಞಾನದ ಭಾಗ 2 ಪಠ್ಯ ಪುಸ್ತಕಗಳು ಪರಿಷ್ಕರಣೆಗೊಂಡಿದ್ದಾವೆ 2022ರ ಶೈಕ್ಷಣಿಕ ಸಾಲಿನಲ್ಲಿ. ಈ ಒಂದು ಪಠ್ಯ ಪುಸ್ತಕದ 18ನೇ ಪಾಠ ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ಶಾತವಾಹನರು, ಕದಂಬರು ಮತ್ತು ಗಂಗರ ಬಗ್ಗೆ ಇದೆ. ಈ 3 ಮನೆತನಗಳ ಬಗ್ಗೆನೂ ಕೂಡ ಕಲಿಕಾಂಶ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು ನಿಮ್ಮ ಶಾಲೆಯ ಪರೀಕ್ಷೆಗಾಗಿರ್ಬೋದು, ಜ್ಞಾನಕ್ಕಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಹಿಂದಿನ ಪಾಠಗಳನ್ನು ನೋಡದೇ ಇದ್ರೆ ರಿವೈಸ್ಡ್ ಸಿಲೆಬಸ್ 8ನೇ ತರಗತಿ ಸಮಾಜ ವಿಜ್ಞಾನ ಓದೋದ್ರಿಂದ ಹೊಸ ಪಠ್ಯ ಪುಸ್ತಕಗಳ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ಅವುಗಳನ್ನು ನೋಡ್ಬೋದು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. 8ನೇ ತರಗತಿಯಲ್ಲಿ ವಿಜ್ಞಾನ ಹಿಂದಿಯಲ್ಲಿನೂ ಕೂಡ ಇದೇ ಥರದ ಒಂದು ಕ್ವಶನ್ ಆನ್ಸರ್ಸ್, ನೋಟ್ಸ್, ಕ್ವಶನ್ ಪೇಪರ್ಸ್ ಮತ್ತು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಒಂದು ಸರಿ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದ 18ನೇ ಪಾಠ ದಕ್ಷಿಣ ಭಾರತದ ರಾಜವಂಶಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲ ಪ್ರಶ್ನೆ ಇತ್ತು, ಶ್ರೀಮುಖನು ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಉತ್ತರ ಶ್ರೀಕಾಕುಲಂ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಹಾಲನ್ನು ಬರೆದ ಗ್ರಂಥ ಕೇಳಿದ್ದಾರೆ. ಸೊ ಹಾಲ ಬರೆದಿರ್ತಕ್ಕಂಥ ಗ್ರಂಥ ಯಾವುದಪ್ಪ ಅಂದರೆ ಗಾಥಾ ಸಪ್ತಶತಿ ಅಂತಕ್ಕಂಥದ್ದು ಹಾಲ ಬರೆದಿರ್ತಕ್ಕಂಥ ಮುಖ್ಯವಾದ ಗ್ರಂಥ ಆಗಿತ್ತು. ಪ್ರಶ್ನೆ 3, ಕನ್ನಡದಲ್ಲಿ ದೊರೆತ ಬರೆದ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಕನ್ನಡದಲ್ಲಿ ಲಭ್ಯವಾಗಿರ್ತಕ್ಕಂಥ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಮೊದಲ ಶಾಸನ ಯಾವುದಪ್ಪ ಅಂತಂದರೆ ಎಸ್, ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಅದು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 4ನೇ ಪ್ರಶ್ನೆ, ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿ ಅಂತ ಇದೆ. ಉತ್ತರ ಕದಂಬರ ರಾಜಧಾನಿ ಬನವಾಸಿ ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಪ್ರಶ್ನೆ 5, ಗಂಗರ ಪ್ರಮುಖ ರಾಜ ಯಾರು ಅಂತ ಕೇಳಿದ್ದಾರೆ. ಸೊ ಗಂಗರ ಪ್ರಮುಖ ರಾಜ ಯಾರಪ್ಪ ಅಂದರೆ ದುರ್ವಿನೀತ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 6, ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್ ಅಂತ ಇದೆ. ಸೊ ಚಾವುಂಡರಾಯ ರಚಿಸಿರ್ತಕ್ಕಂಥ ಗ್ರಂಥದ ಹೆಸರು ಚಾವುಂಡರಾಯ ಪುರಾಣ ಅಂತ ಬರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಂಕ್ಷೇಪವಾಗಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಸೊ ಬಿಟ್ಟ ಸ್ಥಳ ಮಾದರಿ ಪ್ರಶ್ನೆಗಳ ನಂತರ ಅದರಲ್ಲಿ ಮೊದಲ ಪ್ರಶ್ನೆ ಕೇಳಿದರು, ಶಾತವಾಹನರ ಕಾಲದ ಕೊನೆಯ ಅರಸನಾರು, ಈ ಸಂತತಿಯು ಹೇಗೆ ಕ್ಷೀಣಿಸಿತು ಅಂತ ಕೇಳಿದ್ದಾರೆ. ಇಲ್ಲಿ ಈ ಶಾತವಾಹನರ ಕಾಲದ ಅವರ ಮನೆತನದ ಕಡೆಯ ಅರಸನ ಹೆಸರು ಯಜ್ಞಶ್ರೀ ಶಾತಕರ್ಣಿ ಅಂತಕ್ಕಂಥದ್ದು. ಏನಾಗ್ತದಂದ್ರೆ ಈ ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ನಿರಂತರ ದಾಳಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಅನ್ಯ ಮನೆತನದವರು ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಶಾತವಾಹನರ ಕಾಲದ ಮನೆತನ ಯಜ್ಞಶ್ರೀ ಶಾತಕರ್ಣಿಯ ಸಮಯದಲ್ಲಿ ಕ್ಷೀಣಿಸ್ತದೆ. ಮುಂದಿನ ಪ್ರಶ್ನೆ 2, ಶಾತವಾಹನರ ಕಲೆಯ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರ ಈ ಅಜಂತ ಮತ್ತು ಅಮರಾವತಿ ಚಿತ್ರಕಲೆಗಳು ಏನಾಗ್ತಾವಪ್ಪ ಅಂದ್ರೆ ಶಾತವಾಹನರ ಕಾಲದಲ್ಲಿ ಬೆಳಕಿಗೆ ಬರ್ತಾವೆ. ಮುಖ್ಯವಾಗಿ ಅವರು ವಿಹಾರ ಮತ್ತು ಚೈತ್ಯಾಲಯಗಳನ್ನು ಕಟ್ಟಿದ್ರು ಶಾತವಾಹನರು. ಇಲ್ಲಿ ಕಾರ್ಲೆಯಲ್ಲಿ ಒಂದು ಚೈತ್ಯಾಲಯ ಬರ್ತದೆ. ಈ ಕಾರ್ಲೆಯ ಚೈತ್ಯಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ ಭೂತಪಾಲ ಅಂತಕ್ಕಂಥದ್ದು. ಒಟ್ಟಾರೆ ಈ ಶಾತವಾಹನರ ಕಾಲದಲ್ಲಿ ನಾವು ಏನು ಹೇಳ್ಬೋದಪ್ಪ ಅಂದ್ರೆ ಕನ್ನಡ ನಾಡು ನುಡಿ ಸಮೃದ್ಧಿಯಿಂದ ಏನಾಗಿತ್ತು ಕೂಡಿತ್ತು. ಸೊ ನಿಜಕ್ಕೂ ಕೂಡ ಕಲೆ ಸಾಹಿತ್ಯಕ್ಕೆ, ಕಲೆ ವಾಸ್ತುಶಿಲ್ಪಕ್ಕೆ ಶಾತವಾಹನರ ಕೊಡುಗೆ ಅಪಾರವಾಗಿದೆ. ಮುಂದಿನ ಪ್ರಶ್ನೆ, ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತ್ತು ಅಂತ ಕೇಳಿದ್ದಾರೆ. ಈ ಗಂಗರ ಸಮಾಜದಲ್ಲಿ ಸತ್ಯಶೀಲತೆ ಕಾಣ್ತೀವಿ, ಸ್ವಾಮಿ ನಿಷ್ಠೆ ಕಾಣ್ತೀವಿ, ಶೌರ್ಯ ಕಾಣ್ತೀವಿ, ತಾಳ್ಮೆ ಕಾಣ್ತೀವಿ. ಇಂಥ ಸಾಮಾಜಿಕ ಮೌಲ್ಯಗಳು ಏನಾಗಿತ್ತಪ್ಪ ಅಂದ್ರೆ ಗಂಗರ ಸಮಾಜದಲ್ಲಿ ವ್ಯಾಪಕವಾಗಿ ನಾವು ನೋಡಿದ್ದೀವಿ. ಇನ್ನು ಪ್ರಶ್ನೆ 4, ಗಂಗರ ಕಾಲದ 4 ಗ್ರಂಥಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆ ಎಲ್ಲ ಗಂಗರ ಕಾಲದ ಪ್ರಮುಖ ಗ್ರಂಥಗಳನ್ನೇ ನೋಡಿದಾಗ ಇಮ್ಮಡಿ ಮಾಧವ ದತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನು ಬರೀತಾನೆ. ದುರ್ವಿನೀತ ಬರೆದಿರ್ತಕ್ಕಂಥ ಗ್ರಂಥ ಶಬ್ದಾವತಾರ. ಗುಣಾಢ್ಯ ಬರೆದಿರ್ತಕ್ಕಂಥದ್ದು ಒಡ್ಡಕತೆ ಅಂತ ಕರೀತಾರೆ. ನೆಕ್ಸ್ಟ್ ಸ್ತ್ರೀ ಪುರುಷ ಗಜಶಾಸ್ತ್ರ ಬರೆದಿದ್ದಾನ. 2ನೇ ಶಿವಮಾಧವ ಗಜಾಷ್ಟಕ ಬರ್ದಾನ. ಕವಿ ಹೇಮಸೇನ ಬರೆದಿರ್ತಕ್ಕಂಥ ಗ್ರಂಥ ರಾಘವ ಪಾಂಡವೀಯ. ವಾದೀಪ ಸಿಂಹ 2 ಗ್ರಂಥ ಬರ್ದಾನ, ಗದ್ಯ ಚಿಂತಾಮಣಿ, ಪಾತ್ರ ಚೂಡಾಮಣಿ. ನೇಮಿಚಂದ್ರ ಬರೆದಿರ್ತಕ್ಕಂಥದ್ದು ದ್ರವ್ಯಸಾರ ಸಂಗ್ರಹ. ಕಡೆಗೆ ಚಾವುಂಡರಾಯ ಒಬ್ಬ ಬರ್ತಾನೆ, ಆತ ಚಾವುಂಡರಾಯ ಪುರಾಣ ಅಂತ ಬರೀತಾನ. ಸೊ ಇಷ್ಟು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 18ನೇ ಪಾಠ ದಕ್ಷಿಣ ಭಾರತದ ರಾಜಮನೆತನಗಳಲ್ಲಿ ನಾವುಗಳು ಶಾತವಾಹನರು, ಕದಂಬರು ಮತ್ತು ಗಂಗರ ಬಗ್ಗೆ ನೋಡಿದ್ದೀವಿ. ಸೊ ಮತ್ತೆ ನಾನು ಮುಂದಿನ ಪಾಠದಲ್ಲಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪ್ರಶ್ನೋತ್ತರಗಳಲ್ಲಿ ಸಿಗ್ತೀನಿ.